ಲೈಫ್ ಎಷ್ಟೇ ನಮ್ಮನ್ನು ಕುಗ್ಸಿದ್ರು, ನಮ್ಮ ಸರ್ ಲೈಫಲ್ಲೂ ತುಂಬಾ ಹಿ ಹ್ಯಾಸ್ ವೆಂಟ್ ಥ್ರೂ ಅಲಾಟ್. ಲೈಫ್ ಎಷ್ಟೇ ಕುಗ್ಸಿದ್ರು ಅದರಿಂದ ನಾವು ಆಚೆ ಬರ್ತೀವಿ. ದರ್ ಇಸ್ ಅ ಲೈಫ್ ಆಫ್ಟರ್ ದ್ಯಾಟ್. ಸೊ ಡಿ ಬಾಸ್ ಅವ್ರ ಮಾತುಗಳು ಆ್ಯಂಡ್ ಎವ್ರಿಥಿಂಗ್ ಯುನೋ ಕತ್ಲಾದ್ಮೇಲೆ ಬೆಳಕಿದೆ ಲೈಫಲ್ಲಿ. ಸೊ ಆ ಸ್ಟೇಜ್ ಮೇಲೆ ಹೇಳಬೇಕಿತ್ತು ನಾನು, ಸೊ ಹೇಳಿದೆ ಅಷ್ಟೇ. ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ ದರ್ಶನ್ ಅವರೊಟ್ಟಿಗೆ ಯಾವಾಗ ಸ್ಕ್ರೀನ್ ಶೇರ್ ಮಾಡ್ತೀರಾ ಅಂತ. ನಾನು ಲಿಟ್ರಲಿ ಹೆಂಗೆ ಅಂದರೆ, ಸರ್ ನೀವು ನೋಡ್ತಿದ್ರೆ ನಾನು ಹ್ಯೂಜ್ ಫ್ಯಾನ್ ನಿಮಗೆ. 6ನೇ ಕ್ಲಾಸ್ ನಿಮ್ಮ ಅಭಯ್ ಮೂವಿ ನೋಡಿದಾಗಿಂದನೂ ನಾನು ನಿಮ್ಮ ದೊಡ್ಡ ಫ್ಯಾನು. ನನಗೆ ಯಾವಾಗ ಅದೃಷ್ಟ ಸಿಗುತ್ತೆ ಅಂತ ಗೊತ್ತಿಲ್ಲ ಡಿ ಬಾಸ್ ಸರ್ ಜೊತೆ ಮಾಡೋಕ್ಕೆ. ಬರೋ ದೇವ್ರಿಗೆಲ್ಲ ಹರಕೆ ಕಟ್ಕೊಂಡಿದ್ದೀನಿ ನಂಗೆ ಒಂದು ಆಪರ್ಚುನಿಟಿ ಸಿಗಲಿ ಅಂತ. ಬಟ್ ತಂಗಿ ಹಿಂಗಿ ರೋಲ್ ಎಲ್ಲ ಸಿಕ್ಕರೆ ನಾನು ಮಾಡಲ್ಲ. ಬೇಕಾದ್ರೆ ಏನೋ ನಿಮ್ಮ ಆಫೀಸಲ್ಲಿ ನಿಮ್ಮ ಅಸಿಸ್ಟೆಂಟಾಗಿ ಹಿಂಗೆ ಪಕ್ಕದಲ್ಲಿ ನಿಂತ್ಕೊಳ್ಳೋದು ಏನೋ ಒಂದು. ಬಟ್ ತಂಗಿ ರೋಲ್ ಎಲ್ಲ ಮಾಡಲ್ಲ. ಹೀರೋಯಿನ್ ಆಗೆ ಸಿಗಲಿ, ಯಾಕೆ ಅಲ್ವಾ, ಹೀರೋಯಿನ್ ಆಗೆ ಸಿಗಲಿ ಸರ್. ಸರ್ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ. ನಂಗೆ ಪೇಮೆಂಟ್ ಏನೂ ಬೇಡ ಸರ್, ನಾನು ಹಾಗೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಾನು ಅಷ್ಟು ದೊಡ್ಡ ಅಭಿಮಾನಿ ನಿಮಗೆ. ನಿಮ್ಮ ಜೊತೆ ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಯಾವುದೋ ಒಂದು ಸ್ಕ್ರೀನಲ್ಲಿ ಬಂದು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ರೆ ಅದೇ ನನ್ನ ಸೌಭಾಗ್ಯ ಸರ್. ಜೈ ಡಿ ಬಾಸ್, ಜೈ ಡಿ ಬಾಸ್. 6ನೇ ಕ್ಲಾಸಿಂದ ಅವರ ಅಭಿಮಾನಿ ಅಭಿ ಮೂವಿ ನೋಡಿದಾಗಿಂದ ಅಂತ ಹೇಳಿದ್ರಿ. ಯಾಕೆ ದರ್ಶನ್ ಅವ್ರು ಅಂದ್ರೆ ಅಷ್ಟಿಷ್ಟ, ಅವ್ರ ಮೇಲೆ ಆ ಹುಚ್ಚು ಪ್ರೀತಿ ಯಾಕೆ ಅಂತ? ಯಾರಿಗೆ ತಾನೇ ಇಷ್ಟ ಇರಲ್ಲ. ಫಸ್ಟ್ ಅಫ್ಕೋರ್ಸ್ ಅವ್ರ ಫಿಸಿಕ್, ಹೈಟು ಆ್ಯಂಡ್ ಒಂದು ಚಾರ್ಮ್ ಇದೆ ಅವ್ರ ಫೇಸಲ್ಲಿ. ಅವ್ರ ಫೀಚರ್ಸ್, ಫೇಶಿಯಲ್ ಫೀಚರ್ಸ್ ಆಗಿರ್ಬೋದು, ಅದಕ್ಕೆ ನಾನು ಫಿದಾ ಆಗೋಗ್ಬಿಟ್ಟೆ. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿದೆ. ಎಸ್ಪೆಷಲಿ ಅವ್ರದ್ದು ಸಂಗೊಳ್ಳಿ ರಾಯಣ್ಣ ಮೂವಿ ನಮ್ಮ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು. ಆಲ್ರೆಡಿ ನಾನು ಅವ್ರ ಫ್ಯಾನ್ ಆಗಿದ್ದೆ. ಬಟ್ ಆ ಸಂಗೊಳ್ಳಿ ರಾಯಣ್ಣ ಮೂವಿ ನೋಡಿದಾಗ ಹೆಂಗುರು ಇದು ಇಷ್ಟು ಚೆನ್ನಾಗಿ ಅಭಿನಯ ಮಾಡ್ಬೋದು. ನಾನು ಆ್ಯಕ್ಚುಲಿ ಆ ಮೂವೀಸ್ ಎಲ್ಲ ನೋಡಿಕೊಂಡು ಆಲ್ಮೋಸ್ಟ್ ನಾನು ಡಿ ಬಾಸ್ ಸರ್ ಮೂವೀಸ್ ನೋಡಿಕೊಂಡೆ ನಾನು ಒಬ್ಬಳು ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಹುಮ್ಮಸ್ ಬಂದಿದ್ದು ನನ್ನ ಲೈಫಲ್ಲಿ. ಆ್ಯಂಡ್ ವೀಕೆಂಡ್ ವಿತ್ ರಮೇಶಲ್ಲಿ ಅವ್ರು ಪಟ್ಟಿರುವಂಥ ಕಷ್ಟಗಳು ಜೀವನದಲ್ಲಿ ಯಾರೂ ಇಲ್ಲದೆ, ಯಾರು ಸಪೋರ್ಟು ಇಲ್ಲದೆ ಲೈಟ್ ಬಾಯ್ ಆಗಿ ಸೇರಿಕೊಂಡು, ಇವತ್ತು 1000 ಜನ ಅವ್ರ ಬಗ್ಗೆ 1000 ಮಾತಾಡ್ಬೋದು. ಬಟ್ ಆ ವ್ಯಕ್ತಿ ಬಂದಂಥ ದಾರಿನ ಯಾರು ನಡ್ಕೊಂಬರಕ್ಕೆ ಸಾಧ್ಯ ಇಲ್ಲ. ಬರೀ ಆ ವ್ಯಕ್ತಿ ಮಾತ್ರ ನಡ್ಕೊಂಬರಕ್ಕೆ ಸಾಧ್ಯ. ಅವರಾಗಿದ್ದಕ್ಕೆ ನಡ್ಕೊಂಬಂದರು. ಅಷ್ಟು ಕಷ್ಟಗಳನ್ನ ಎದುರಿಸ್ಕೊಂಡು ಲೈಟ್ ಬಾಯ್ ಆಗಿ ಅವಮಾನಗಳನ್ನ ತಗೊಂಡು, ಅವರು ಅವ್ರು ಹಾಲು ಕರ್ಕೊಂಡು ಅದನ್ನು ಮಾರಿ ಅದರಿಂದ ಬಂದಂಥ ದುಡ್ಡನ್ನ ಇದು ಮಾಡ್ಕೊಂಡು ಅವರೊಬ್ಬರು ತೂಗುದಿ ಮಗ ಆಗಿದ್ರು ಇಂಡಸ್ಟ್ರಿ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅವ್ರು ಬೆಳೆಯೋದಕ್ಕೆ. ಆ ಒಂದು ಸ್ಟೇಜ್ನ ವಿತೌಟ್ ನೋ ಗಾಡ್ ಫಾದರ್. ಇವಾಗ ನಮ್ಗಾದ್ರೂ ಯಾರೋ ಒಬ್ರು ನಮ್ಮನ್ನು ಪುಷ್ ಮಾಡ್ತಾರೆ, ಅವ್ರಿಗೆ ಯಾರು ಗಾಡ್ ಫಾದರ್ ಇರಲಿಲ್ಲ ಅವ್ರಿಗೆ. ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅವರು. ಆ್ಯಂಡ್ ಅವ್ರಿಗಿರುವಂಥ ಏನು ಹೇಳ್ತಾರೆ, ಪ್ರಾಣಿ ಮೇಲಿರುವಂಥ ಪ್ರೀತಿ. ನಾನು ಅನಿಮಲ್ ಲವರ್, ಐ ಆಮ್ ಆಲ್ಸೋ ಪೆಟ್ ಲವರ್. ಐ ಥಿಂಕ್ ಅದು ಬಂದಿದ್ದು ನಂಗೆ ಡಿ ಬಾಸಿಂದಾನೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚು ಅವ್ರ ಆ್ಯಟಿಟ್ಯೂಡು. ಯಾರು ಏನಾದರೂ ಅನ್ಲಿ, ನಾನು ಐ ಆಮ್ ಡಿ ಬಾಸ್ ಅಂತಾರಲ್ಲ, ಅದು ಡಿ ಬಾಸ್ ಅಭಿಮಾನಿಗಳಿಗೂ ಇದೆ. ಯಾರು 1000 ಅನ್ಲಿ, ನಾವು ಡಿ ಬಾಸ್ ಅಭಿಮಾನಿಗಳೇ. ಯಾರು 1000 ಬಡ್ಕೊಳ್ಳಿ, ನಾವು ಡಿ ಬಾಸ್ ಅಭಿಮಾನಿಗಳೇ. ಸೊ ಅದು ಯಾವತ್ತೂ ಹೋಗಲ್ಲ. ಆ್ಯಂಡ್ ನಾನು ಏನು ಹೇಳ್ತಾರೆ, ನನ್ಗೆ ಇವಾಗಲೂ ನಂಗೊಂಥರ ದೇವ್ರ ಥರ ಡಿ ಬಾಸ್ ಅಂದರೆ. ನಾನು ಮೊನ್ನೆ ಸ್ಟೇಜಲ್ಲೂ ಹೇಳಿದೆ, ದೇವರು. ಸೊ ಡಿ ಬಾಸ್, ಐ ಲವ್ ಯು ಡಿ ಬಾಸ್. ಏನು ಹೇಳ್ತಾನೆ ಇರ್ತೀನಿ ಡಿ ಬಾಸ್ ಬಗ್ಗೆ. ಡಿ ಬಾಸ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಸೋ ಮಚ್. ಯಾವತ್ತಾದ್ರೂ ಮೀಟ್ ಆಗಿದ್ರಾ, ಇಂಥ ಚಾನ್ಸ್ ಸಿಕ್ಕಿತ್ತು, ಅಥವಾ ಮುಂದಿನ ದಿನಗಳಲ್ಲಿ ಮೀಟ್ ಆಗಬೇಕು ಅಂತಂದ್ರೆ ವೆಯ್ಟ್ ಮಾಡ್ತಿದ್ದೀರಾ ಅಂತ? ನಾನು ನೋಡಿದ್ದೀನಿ ಡಿ ಬಾಸ್ ಸರ್ನ. ಯಾವಾಗಂದರೆ ನಾನು ಅಪ್ಪು ಸರ್ ತೀರ್ಕೊಂಡಾಗ ನಂಗೆ ಅದೊಂದು ನನ್ನ ಪುಣ್ಯನೋ ಏನೋ ಅದು, ಅವ್ರ ಪಾರ್ಥಿವ ಶರೀರನ ನನಗೆ ನೋಡೋಕ್ಕೊಂದು ಕೊನೆ ಕ್ಷಣ ನೋಡೋಕ್ಕೊಂದು ಸಿಕ್ಕಿತ್ತು ನನಗೆ. ಸೊ ಆವಾಗ ನಾನು ಅವ್ರ ಮನೆಗೆ ಎಂಟ್ರಿ ಹೋಗ್ತಾ ಇದ್ದೆ. ಡಿ ಬಾಸ್ ಇಲ್ಲಿ ನಿಂತ್ಕೊಂಡಿದ್ರು, ಈ ಥರ ಏನೋ ಹಿಸ್ ಪರ್ಸ್ನಾಲಿಟಿ ಹಿಂಗೆ ನಿಂತ್ಕೊಂಡು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ರು ಡಿ ಬಾಸು. ನಾನು ಹಿಂಗೆ ನೋಡಿಬಿಟ್ಟು ನನಗೆ ಡಿ ಬಾಸು, ಮೈ ಗಾಡ್, ನಂಗೆ ಫುಲ್ ದುಃಖದಲ್ಲಿದ್ದೀನಿ ನಾನು. ಬಟ್ ಆಲ್ಸೋ ನನ್ನ ಐಡಲಲ್ಲಿ ನಿಂತಿದ್ದಾರೆ. ಸೊ ಅವಾಗ ಒಂದು ಸತಿ ನೋಡಿದ್ದೆ ಅವ್ರನ್ನ. ಬಟ್ ನನಗೆ ಹೇಗೆ ಅಂದರೆ, ಹೋಗ್ಬಿಟ್ಟು ಒಂದು ಸೆಲ್ಫಿ ತೊಗೊಂಡೆಲ್ಲ ಬರೋಕ್ಕೆ ಇಷ್ಟ ಇಲ್ಲ. ನಾನು ಹೋಗಿ ನಾನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಅವ್ರಿಗೆ ಹೇಳಬೇಕು. ಆ್ಯಂಡ್ ಅವ್ರದ್ದು ಒಂದು ವರ್ಡ್ ಇದೆ, ಒಂದು ನಿಮಿಷ ನಾನು ಜ್ಞಾಪಿಸ್ಕೊತಾ ಇದ್ದೀನಿ. ಇವತ್ತು ಅವಮಾನ, ಅದೇ, ಇವತ್ತು ಯಾರಿಗೆ ಅವಮಾನ ಆಗಿದೆ ಮುಂದೆ ಸನ್ಮಾನ ಇದ್ದೇ ಇರುತ್ತೆ. ಅವಮಾನ ಆಗಿರೋ ಕಡೆನೇ ನಿಮಗೆ ಸನ್ಮಾನ ಆಗುತ್ತೆ. ನಾನು ಇದನ್ನು ಹೇಳಬೇಕು ಸರ್ಗೆ. ಬಿಕಾಸ್ ನನ್ನ ಡಾರ್ಕ್ ಫೇಸಲ್ಲಿ ನಂಗೆ ಅದು ಆ ಒಂದು ಮೋಟಿವೇಶನ್ ತುಂಬ ಕೊಟ್ಟಿತ್ತು ಅವ್ರ ವರ್ಡ್ಸ್ ಆಗಿರ್ಬೋದು.
ಸೊ ಹಾಗಾಗಿ ನಾನು ಇದನ್ನೆಲ್ಲ ಅವ್ರಿಗೆ ಹೇಳಬೇಕು. ಸರ್ ನಾನು 6th ಸ್ಟ್ಯಾಂಡರ್ಡಿಂದ ಅಭಯ್ ಮೂವಿ ನೋಡಿದಾಗ ಫ್ಲೈಟಲ್ಲಿ ನೀವು ಪಕ್ಕದಲ್ಲಿ ಹೀರೋಯಿನ್ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನೀವು ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿದಾಗಲೇ ನಾನು ದೊಡ್ಡ ಫ್ಯಾನ್ ಅದೇ ಸರ್ ನಿಮಗೆ ಅಂತ. ಸೊ ಅಷ್ಟನ್ನು ಹೇಳಿ ಇವತ್ತಿನವರೆಗೂ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬೇಕು. ಆ್ಯಂಡ್ ಕಾಟೇರ ಮೂವಿನ ನಾನು 12 ಸತಿ ನೋಡಿದ್ದೀನಿ ಥಿಯೇಟರಲ್ಲಿ. ಸೊ ಅದನ್ನೆಲ್ಲ ಹೇಳಬೇಕು. ಸೊ ಹಾಗಾಗಿ ಸುಮ್ಮನೆ ಹೋಗಿ ಸೆಲ್ಫಿ ತೊಗೊಳಕ್ಕೆ ಇಷ್ಟ ಇಲ್ಲ. ಆ ಥರ ಆಪರ್ಚುನಿಟಿ ಬಂದಿದೆ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಸತಿ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ನಾನು ಡಿ ಬಾಸ್ನ ಮಾತಾಡಿಸ್ಬೇಕು, ಅವ್ರನ್ನ ನೋಡಬೇಕು ಅಂತಲೇ ನಮ್ಮ ಮನೆಯಿಂದ 22 ಕಿಲೋಮೀಟ್ರ್ ದೂರ ಇದ್ದಿದ್ದು ನನ್ನ ಕಾಲೇಜು. ಡಿ ಬಾಸ್ ಮನೆ ಹತ್ರನೇ, RR ನಗರ್ ಹತ್ರ, ಗ್ಲೋಬಲ್ ಕಾಲೇಜು. ಜಸ್ಟ್ ಬಿಕಾಸ್ ಡಿ ಬಾಸ್ ಮನೆ ಅಲ್ಲಿದೆ ಅಂತಲೇ ನಾನು ಅಲ್ಲಿ ಹೋಗಿ ಕಾಲೇಜಿಗೆ ಸೇರ್ಕೊಂಡಿದ್ದೆ. ಅಷ್ಟು ದೊಡ್ಡ ಹುಚ್ಚಭಿಮಾನಿ. ಆ್ಯಂಡ್ ಲಂಚ್ ಬ್ರೇಕಲ್ಲಿ ದಿನ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ನಿಂತ್ಕೊಳ್ಳೋದು, ಇವತ್ತು ಬರ್ತಾರೆ ಡಿ ಬಾಸ್, ನಾಳೆ ಬರ್ತಾರೆ ಅಂತ. ಸೊ ಅಷ್ಟು ಅಭಿಮಾನ ಇರೋಳಿಗೆ ಸುಮ್ಮನೆ ಜಸ್ಟ್ ಒಂದು 2 ಸೆಕೆಂಡ್ಸ್ಗೆ ಇಷ್ಟ ಅಲ್ಲ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.